ಎಲ್ಲರಿಗೂ ಕೂಡ ನಮಸ್ಕಾರ. ಇದರಲ್ಲಿ ಒಟ್ಟು 5 ಒಗಟುಗಳನ್ನು ಕೇಳಲಾಗಿದೆ. ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು. ಬನ್ನಿ, ಮೊದಲನೆಯ ಪ್ರಶ್ನೆ ಏನಿದೆ ಎಂಬುದನ್ನು ನೋಡೋಣ. ಹಾಸಿಗೆ ಹಾಸಲಿಲ್ಲ, ನೆಲದ ಮೇಲೆ ಮಲಗಲಿಲ್ಲ. ಏನಿರ್ಬೋದು ಇದಕ್ಕೆ ಉತ್ತರ? ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ. ಬನ್ನಿ, ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅನ್ನೋದನ್ನು ಒಮ್ಮೆ ನಾವೇ ನೋಡ್ಕೊಂಡು ಬರೋಣ. ಈ ಒಗಟಿಗೆ ಸರಿಯಾದಂತಹ ಉತ್ತರ ಬೆಡ್ಡು. ಹಾಸಿಗೆ ಹಾಸಲಿಲ್ಲ, ನೆಲದ ಮೇಲೆ ಮಲಗಲಿಲ್ಲ. ಉತ್ತರ ಬೆಡ್ಡು. ಬನ್ನಿ, ಮುಂದಿನ ಪ್ರಶ್ನೆ ಏನಿದೆ ಎಂಬುದನ್ನು ನೋಡೋಣ. ಮುಂದಿನ ಒಗಟು ಎರಡನೆಯ ಒಗಟು. ತಲೆಯಿಲ್ಲ, ಕೈಕಾಲು ಇಲ್ಲ, ಮೂಲಿಯಾಗ ಕುಂತು ಮಾತನಾಡುತ್ತೆ. ಏನಿರ್ಬೋದು ಇದಕ್ಕೆ ಉತ್ತರ? ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ತಲೆಯಿಲ್ಲ, ಕೈಕಾಲು ಇಲ್ಲ, ಮೂಲಿಯಾಗ ಕುಂತು ಮಾತನಾಡುತ್ತೆ. ಏನಿರ್ಬೋದು ಇದಕ್ಕೆ ಉತ್ತರ? ಯೋಚನೆ ಮಾಡಿ. ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ. ಬನ್ನಿ, ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನಾವೇ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ರೇಡಿಯೋ. ತಲೆಯಿಲ್ಲ, ಕೈಕಾಲು ಇಲ್ಲ, ಮೂಲಿಯಾಗ ಕುಂತು ಮಾತನಾಡುತ್ತೆ. ಉತ್ತರ ರೇಡಿಯೋ. ಬನ್ನಿ, ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡೋಣ. ಮುಂದಿನ ಒಗಟು ಮೂರನೆಯ ಒಗಟು. ಆಕಾಶದಾಗ ಹಾರಾಡೋ ಅಪ್ಪಣ್ಣ, ಜುಟ್ಟು ಬಾಲ ಇದ್ರ ಉಳಿತಾನಣ್ಣ. ಏನಿರ್ಬೋದು ಇದಕ್ಕೆ ಉತ್ತರ? ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆಕಾಶದಾಗ ಹಾರಾಡೋ ಅಪ್ಪಣ್ಣ, ಜುಟ್ಟು ಬಾಲ ಇದ್ರ ಉಳಿತಾನಣ್ಣ. ಬನ್ನಿ, ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅನ್ನೋದನ್ನು ಒಮ್ಮೆ ನಾವೇ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಗಾಳಿಪಟ. ಆಕಾಶದಾಗ ಹಾರಾಡೋ ಅಪ್ಪಣ್ಣ, ಜುಟ್ಟು ಬಾಲ ಇದ್ರೆ ಉಳಿತಾನಣ್ಣ. ಉತ್ತರ ಗಾಳಿಪಟ. ಬನ್ನಿ, ನಾಲ್ಕನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಆಕಾಶಕ್ಕೆ ಏರುವಾಗ 2 ರೆಕ್ಕೆ, ಭೂಮಿಗಿಳಿಯುವಾಗ 2 ಕಾಲು. ಏನಿರ್ಬೋದು ಇದಕ್ಕೆ ಉತ್ತರ? ಯೋಚನೆ ಮಾಡಿ. ಉತ್ತರ ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆಕಾಶಕ್ಕೆ ಏರುವಾಗ 2 ರೆಕ್ಕೆ, ಭೂಮಿಗಿಳಿಯುವಾಗ 2 ಕಾಲು. ಏನಿರ್ಬೋದು ಇದಕ್ಕೆ ಉತ್ತರ? ಬನ್ನಿ, ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅನ್ನೋದನ್ನು ತಿಳ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ವಿಮಾನ. ಆಕಾಶಕ್ಕೆ ಏರುವಾಗ 2 ರೆಕ್ಕೆ, ಭೂಮಿಗಿಳಿಯುವಾಗ 2 ಕಾಲು. ಉತ್ತರ ವಿಮಾನ. ಕೊನೆಯ ಒಗಟು ಅಂದರೆ 5ನೆಯ ಒಗಟು ಏನಿದೆ ಎಂಬುದನ್ನು ನೋಡೋಣ. ಬನ್ನಿ. ಬೆರಳಿಟ್ರೆ ತಣ್ಣಗೆ, ಹೊಟ್ಟೆಗೋದ್ರೆ ನುಣ್ಣಗೆ. ಏನಿರ್ಬೋದು ಇದಕ್ಕೆ ಉತ್ತರ? ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬೆರಳಿಟ್ರೆ ತಣ್ಣಗೆ, ಹೊಟ್ಟೆಗೋದ್ರೆ ನುಣ್ಣಗೆ. ಉತ್ತರ ಏನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ. ಬನ್ನಿ, ನೀವು ಅಂದ್ಕೊಂಡಿರುವಂತಹ ಉತ್ತರ ಅಥವಾ ಇಲ್ಲಿರುವಂತಹ ಉತ್ತರ ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಈ ಒಗಟಿಗೆ ಸರಿಯಾದಂತಹ ಉತ್ತರ ಶಾರಾಯಿ. ಬೆರಳಿಟ್ರೆ ತಣ್ಣಗೆ, ಹೊಟ್ಟೆಗೋದ್ರೆ ನುಣ್ಣಗೆ. ಉತ್ತರ ಶಾರಾಯಿ. ಈ ಒಗಟುಗಳು ನಿಮ್ಗೆ ಏನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.